ಹೋರಾಟಕ್ಕೆ, ಗುತ್ತಿ ಬಸವಣ್ಣ ಎತ್ತಿನವರ ಹೋರಾಟಕ್ಕೆ. ಬಂಧುಗಳೇ, ನನ್ನ ಇಂಡಿ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಬಂದಿರತಕ್ಕಂಥ ರೈತ ಬಂಧುಗಳೇ, ಈಗಾಗಲೇ ನಮ್ಮ ರೈತ ನಾಯಕರುಗಳು ಏನು ಗುತ್ತಿ ಬಸವಣ್ಣ ಕಾಲುವೆಗೆ ನೀರನ್ನು ಹರಿಸಬೇಕು, ಏನು ಸಿದ್ದೇಶ್ವರ ಕಾಲುವೆಗೆ ಮೂಲಕ ಕೆರೆಗಳನ್ನು ತುಂಬಬೇಕು ತಿಳ್ಕೊಂಡು ಸುಮಾರು 10 ಗಂಟೆಗಳಿಂದ ಇಂಡಿ ನಗರದಲ್ಲಿ ಒಂದು ಪ್ರಮುಖ ಬೀದಿಗಳಲ್ಲಿ ಹೋರಾಟಗಳನ್ನು ಮಾಡ್ಕೋತಾ ಇಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬರ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನ ಪ್ರಾರಂಭಿಸಿದ್ರಿ. ಈಗಾಗಲೇ ನಮ್ಮ ರೈತ ನಾಯಕರನ್ನು ಉದ್ದೇಶಿಸಿ ನಮ್ಮ ಬಿಜೆಪಿ ಮುಖಂಡರು ಆತ್ಮೀಯರಾಗಿರ್ತಕ್ಕಂಥ ಕಾಸರವರು ಮಾತನಾಡಿದ್ದಾರೆ. ಅದೇ ರೀತಿಯಾಗಿ ಶ್ರೀನಿವಾಸಣ್ಣ ಉಮರಣ್ಣವರು ಮಾತನಾಡಿದ್ದಾರೆ. ಅದೇ ರೀತಿ ರಕ್ಷಣಾ ವೇದಿಕೆ ಮುಖಂಡರಾಗಿರ್ತಕ್ಕಂಥ ಬಾಳು ಮುಜಿಯವರು ಮಾತನಾಡಿದ್ದಾರೆ. ನಮ್ಮ ದೇವೇಂದ್ರಣ್ಣ ಕುಂಬಾರ ಅವರು ಮಾತನಾಡಿದ್ದಾರೆ. ಅನೇಕರು ಇವತ್ತ ನಮ್ಮ ಕೆಆರ್ಎಸ್ ಪಕ್ಷದ ಮುಖಂಡರು ಕೂಡ ಮಾತನಾಡಿದ್ದಾರೆ ಮತ್ತು ಜಯ ಕರ್ನಾಟಕ ಸಂಘಟನೆಯ ಮುಖಂಡರು ಕೂಡ ಮಾತನಾಡಿದ್ದಾರೆ. ಎಲ್ಲ ಹಳ್ಳಿಗಳಿಂದ ಬಂದಿರತಕ್ಕಂಥ ರೈತ ಮುಖಂಡರು ಇವತ್ತ ನನಗೆ 10 ಗಂಟೆಗೆ ಕೂಡ ನೀನು ಹೇಳಿದ್ರು ಇವತ್ತ ನಾವು ಸತ್ಯಾಗ್ರಹ ಮಾಡ್ತೀವಿ ಅಂದಾಗ ಅಲ್ಲಿ ಏನಿಗೆ ಕೊಳರ್ಗಿ ಹೋಗ್ತೀವಿ ಸಾವಿರ ಸಂಘದಾಗ ಅಲ್ಲಿ ಕೂಡ ಇವತ್ತು ನೀರಿನ ಏನಾಗಿ ಕುಡ್ಲಿಕ್ಕೆ ನೀರಿಲ್ಲ. ಅಲ್ಲಿ ಏನ್ ಮಾಡ್ಯಾರ ರೈತರು ಆ ಪೈಪನ್ನು ಹೊಡೆದು ಹಾಕೊಂಡ್ರು. ಹೊಡೆದು ಇವತ್ತು ನಮ್ಮಲ್ಲಿ ನೀರು ಬಿಟ್ರೆ ಅವ್ರ ಮ್ಯಾಗ ಕೇಸ್ ಹಾಕಿ ಎಲ್ಲರ ಮ್ಯಾಗ ಎಫ್ಐಆರ್ ಮಾಡ್ಯಾರ. ಅದಕ್ಕೆ ಆ ಜನ ಎಲ್ಲ ಇವತ್ತು ಸೇರಿ ಅಲ್ಲಿ ಸಂಬಂಧಪಟ್ಟಂತ ಅಲ್ಲಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಗದೀಶ್ ಸಾಹೇಬ್ ಮನೆ ಹೋಗ್ಪಟ್ಟು ಅಲ್ಲಿ ನಮ್ಮ ದನಕರುಗಳಿಗೆ ನೀರಿನ ವ್ಯವಸ್ಥೆ ಮಾಡ್ರಿ. ಇವತ್ತಲ್ಲೆಲ್ಲ ಏನೋ ದನಕರ ಮಾರಬೇಕಾಗ್ತದೆ, ಕುಡ್ಲಿಕ್ಕೆ ನೀರಿಲ್ಲ. ಇವತ್ತೆಲ್ಲ ಜಮೀನ ಹೋಗೋ ಮುಂದೆ ನಮ್ಗೆಲ್ಲ ಏನ್ ಮಾಡ್ತಾರ ನೀರು ಹಾಕ್ತಾ ಮುಂದ ನಿಮ್ಗೆ ಇದು ಚಂಬಲ್ ಬಿಡ್ತೀವಿ ಅಂತ ಹೇಳ್ಯಾರ. ಆಮೇಲೆ ಈಗ ನೀರು ಬಿಡ್ರಿಲ್ಲ ನಿಮ್ಮ ಕೇಸ್ ಹಾಕ್ತಿತ್ತು ರೈತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೆದಿತ್ತು. ಅದನ್ನೆಲ್ಲ ಮನವಿಯನ್ನು ಕೊಟ್ಟು ಸಂಸದರ ಗಮನಕ್ಕೆ ತಂದು ಅವ್ರ ಮೇಲೆ ಇವತ್ತಿನಲ್ಲಿ ಪರಿಹಾರ ಮಾಡಲಿಕ್ಕೆ ಇಲ್ಲಿ ನಾನು ಹೋರಾಟಕ್ಕೆ ಬರಬೇಕಾಯಿತು. ಎಲ್ಲ ನನ್ನ ರೈತ ಮುಖಂಡು ಇವತ್ತು ಮನವಿ ತಿಳಿಸುತ್ತಿದ್ದೇನೆ. ಅದಕ್ಕಾಗಿ ಇಲ್ಲಿ ವೇದಿಕೆ ಮೇಲೆ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ರವಿಕಾಂತ್ ಪಾಟೀಲ್ ಸಾಹೇಬ್ ಇದ್ದಾರೆ, ಅನಿಲ್ ಗೌಡ್ ಇದ್ದಾರೆ, ಅನೇಕ ಇವತ್ತೆಲ್ಲ ಪ್ರಗತಿಪರ ಒಂದು ಸಂಘಟನೆಗಳ ನಾಯಕತ್ವದಲ್ಲಿ ಹೋರಾಟವನ್ನ ಕೂಡ ನಾವು ಪ್ರಾರಂಭಿಸಿದ್ದೇವೆ. ಈ ಹೋರಾಟ ಮೊನ್ನೆ ಕೂಡ ರೂಢಿಯಲ್ಲಿ ನಾವು ಹೋಗಿದ್ದೆವು. ಕಾಸರಗೋಡಾಗ್ಲಿ, ಶ್ರೀವಂತವರು, ಬಾಳವಣ್ಣವರಾಗ್ಲಿ ಹೋಗಿ ನಮ್ಮ ಅಕ್ಷರಣ್ಣವರು, ಬಸವಣ್ಣವರು, ಕೆಂಚಪ್ಪಣ್ಣವರು ಎಲ್ಲ ಒಂದು ಸುಮಾರು 2,000 ಜನ 3,000 ಜನ 4 ಗಂಟೆಗಳ ಕಾಲ ಹೋರಾಟವನ್ನ ಮಾಡಿದೆವು. ಅವಾಗ ಎಲ್ಲ KMC ಅಧಿಕಾರಿ ಆಗಿರ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಆಗಿರ್ಬೋದು ಬಂದು ನಾವು ಸತತವಾಗಿ ಗುತ್ತಿ ಬಸವಣ್ಣ ಕಾಲುವೆ ನೀರು ಹರಿಸ್ತೀವಿ ತಿಳ್ಕೊಂಡು ಆಶ್ವಾಸನೆ ಕೊಟ್ಟು ಬರ್ಕೊಟ್ರು. ಆದ್ರೂ ಕೂಡ ಇನ್ನೂವರೆಗೆ ಕೂಡ ನೀರ ಹರಿಸಿಲ್ಲ. ಯಾಕೆ ಹೆಚ್ಚಿಲ್ಲ ಅಂದ್ರೆ ಇವತ್ತ ಇಲ್ಲಿರ್ತಕ್ಕಂಥವ್ರು ನಾವೇನು ಹೋರಾಟಗಳನ್ನ ಮಾಡ್ತೇವೆ ಆ ಹೋರಾಟವನ್ನು ಅಲ್ಲೇ ಕೈ ಬಿಟ್ಟಿದ್ದೆವು. ಆದ್ರೆ ಮುಂದೆ ಇವತ್ತು ದೊಡ್ಡ ಹೋರಾಟವನ್ನ ಮಾಡಬೇಕಾಗಿತ್ತು, ಆಗ್ಲಿಲ್ಲ. ಆದ್ರೂ ಕೂಡ ನಾವು ಬಿಡ್ತಾರ ವಿಚಾರ ಮಾಡಿದೆವು. ಆದ್ರೆ ಇವತ್ತು ನೀರು ಬಿಟ್ಟಿಲ್ಲ. ಇವತ್ತೇನಿಗದ ಅಲ್ಲೇನಾದ್ರು ಹೇಳ್ತಾರ 120 ಕಿಲೋಮೀಟರ್ 123ರಿಂದ 26 ತನಕ ಎಲ್ಲ ಕಾಲೇ ಮುಚ್ಚೋಗ್ಯಾರ. ಇವತ್ತು ಕಾಲುವೆ ಮುಚ್ಚೋದು ಕೂಡ ಇವತ್ತು ಹಣ ಟೆಂಡರ್ ಮಾಡ್ತಾರ, ಇವತ್ತು ಲೂಟಿ ಹೊಡಿತಾರ. ನಮ್ಮ ರೈತರು ಕೂಗನ್ನು ಕೇಳೋದಿಲ್ಲ. ಅದಕ್ಕಾಗಿ ಇವತ್ತು ಇಲ್ಲೇನು ಭ್ರಷ್ಟ ಅಧಿಕಾರಿಗಳು ಇವತ್ತೇನು ಸುಲಿಗೆ ಮಾಡಕತ್ತಾರ, ರೈತರ ನೋವುಗಳನ್ನು ಕೇಳೋದಿಲ್ಲ. ಅದಕ್ಕೆ ಹೇಳಿದ್ರೆ ದೇವೇಂದ್ರಣ್ಣವರು ಬರುವಂತ ತೀರ್ಮಾನಗಳಲ್ಲಿ ನಾವು ಇಟ್ಟಿಗೆ ಬಿಡೋದು ಬೇಡ. ನಾವು ಯಾವ ರೀತಿ ಹಿಂದೆ ಸುಮಾರು 2021ರಲ್ಲಿ 46 ದಿನಗಳ ಹೋರಾಟ ಮಾಡಿದೆವು, ಅವೇ ಬಂದ್ ಮಾಡಿದೆವು. ಇವತ್ತ ಮೇಲೆ ಕೇಸ್ ಹಾಕಿದ್ರು ನಾವೇನು ಅಂದಿಲ್ಲ. ಇವತ್ತ ನಾವು ಜೈಲು ಹೋದ್ರು ಸರಿ, ಜೀವ ಕೊಡ್ತಾರೆ ಸರಿ, ನಮ್ಮ ರೈತರು ನೀರು ಬಿಡ ತಿಳ್ಕೊಂಡು ಸರ್ಕಾರ ಇವತ್ತು ಶಾಸಕರು ಮಂತ್ರಿಗಳಿಲ್ಲ ಅಂತ ಇವತ್ತ ರಾಜೀನಾಮೆ ಕೊಡ್ತಾರ. ಆದ್ರೆ ಇವತ್ತ ನಮ್ಮ ಸರಿಯಾಗಿ ಹೋರಾಟ ಮಾಡಿ ನಮ್ಮ ಬರಗಾಲಕ್ಕೆ ನೀರು ಬಿಟ್ಟಿಲ್ಲ ಯಾಕಂತಾಗಿ ನಾವು ರಾಜೀನಾಮೆ ಕೊಡೇವು. ನಾವು ಬರ್ತೇವೆ. ನಮ್ಮ ಬರಗಾಲ ರೋಡ್ ಹಾಕಂತ ರಾಜೀನಾಮೆ ಕೊಡೇವು. ನಮ್ಮ ಜನ ಬರಗಾಲದ ಸಮಸ್ಯೆ ಮೂಲವಾಗತ್ತ ಸಮಸ್ಯೆಗಳು ನೋಡಿಲ್ಲ, ರಾಜೀನಾಮೆ ಕೊಡಿ ನಾವಿತ್ತು. ಬಂಧುಗಳೇ, ನಿಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಜನರನ್ನ ನಮ್ಮ ಈ ಭಾಗದ ರೈತರನ್ನ ಕಂಗಾಲಾಗಿ ಕೊಡುವಂತಕ್ಕಂಥ ಪರಿಸ್ಥಿತಿ ನಮ್ಮ ತಾಲೂಕಿನಲ್ಲಿ ಬಂದೊದಗಿದೆ. ಬಂಧುಗಳೇ, ಇವತ್ತ ಅದನ್ನೆಲ್ಲ ಕೋಟೆಗಾಗಿ ನನ್ನ ಇಲ್ಲಿ ಈ ಗ್ರಾಮದ ಜನ ಬಹಳ ಬಂದಿದ್ರಿ. ನಾವೆಲ್ಲ ಹೊರಬಂದು ನೀರು ಕಳಿಸೋದಿಲ್ಲ, ಬರೀ ಕಾಲುವೆ ನೀರು ಬಿಡ್ರಿ, ಹಲವಾರು ನೀರು ಬಿಡಿ, ಬಾವಿಗಳ ನೀರು ಇರ್ತಾವ, ಅಂತರ್ಜಲ ಬಟ್ಟೆ ಇರ್ತಾವ. ನಾನು ನುಂಡಿಗಳ ಏನಾಗುತ್ತೆ ಪರಿಸ್ಥಿತಿ ಕಳೆದು ಕೊಲ್ಲುವಂತ ಪರಿಸ್ಥಿತಿ
ಕೆರೆ ತುಂಬಿದ್ರಿ, ಕೆರೆ ತುಂಬ ಅಂತ ಹೇಳಿದ್ರೆ ಜಾರಿ ತಂದ್ರಿ, ಆ ಕೆರೆ ಒಳಗೆ ರೋಡ್ ಹಾಕಿ ಇವತ್ತ ನೀರಿನ ಬಂದ ಪರಿಸ್ಥಿತಿ ಬಂದಿಲ್ಲ. ಮತ್ತು ಕಬ್ಬುಗಳ ಹೋಗ್ಯವ, ನಮ್ಮ ರೈತ ಕಂಗಾಲಾಗ್ಯವ, ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬಂದದ, ಸಾಲ ಮಾಡುವಂತ ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕಾಗಿ ನಾವೆಲ್ಲ ಇಂಡಿ ತಾಲೂಕಿನ ಸಮಸ್ತ ರೈತ ಬಂಧುಗಳು ಏನ್ ಪಕ್ಷಾತೀತವಾಗಿ ನೋಡ್ತಿರ್ತಕ್ಕಂಥ ಹೋರಾಟ ಇದು ಯಶಸ್ವಿಯಾಗಲಿ. ನಿಮ್ಮ ಹೋರಾಟಕ್ಕೆ ನಾವು ಸ್ಫೂರ್ತಿ. ಇವತ್ತು ಹಲವಾರು ನೀರಾವರಿ ಯೋಜನೆಗಳು ಇವತ್ತು ನೋಡಿ ನಮ್ಮ ರವಿಕಾಂತ್ ಸಾಗುತ್ತೆ ಇಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಂಗ್ರೆಸ್ನವರು ಬರೀ ಅಧಿಕಾರ ಮಾಡಿದ್ರು. ಇವತ್ತು ಪ್ರಧಾನಿ ಮೂಲಕ ದೇವೇಗೌಡರು 11,000 ಕೋಟಿ ಕೊಟ್ಟು ಆ ನಿಮ್ಮಕ್ಕಳನ್ನು ಕಟ್ಟಿ ಹೊತ್ತು ನಡೆಸಿದ್ರು. ಅವಾಗ ನಮ್ಮ ಶಾಸಕರು ನಾವು ರವಿಕಾಂತ್ ಕೊಟ್ಟಿತ್ತು. ಅವಾಗ ಇವತ್ತು ನೀರಾವರಿ ಮತ್ತು ಬಂದ್ರು. ಆ ನೀರಾವರಿ ಇವತ್ತು ಬಂದಿತ್ತು ಅಂದ್ರೆ ನಾವು ಪರಿಸ್ಥಿತಿ ಇತ್ತು. ಇವತ್ತೆಲ್ಲ 17, 18, 19, 23 ಕಾಲದಲ್ಲಿ ನೀರು ಹೋಗ್ತಾ ಇಲ್ಲ. ಬರೀ ಇವತ್ತು ಹಳ್ಳಗಳು ಕೂಡ ನೀರು ಬಿಡ್ತಾ ಇಲ್ಲ. ಇವತ್ತು ಭೀಮಾ ನದಿ ಮಹಾರಾಷ್ಟ್ರದಲ್ಲಿ ಮಳೆಯಾಗಿ ಮಹಾಪೂರಲ್ಲಿ ಆಗತ್ತದ. ಆದ್ರೆ ಇವತ್ತು ನಮ್ಮ ಭಾಗಕ್ಕೆ ಕೊಡ್ಲಿಕ್ಕೆ ನೀರಿಲ್ಲ. ನಮ್ಮ ಸರ್ಕಾರ, ನಮ್ಮ ಅಧಿಕಾರಿಗಳು ಇವತ್ತು ನಮ್ಮ ನೀರು ಕೊಡಿಸಲಿಕ್ಕೆ ವಿಫಲರಾಗ್ಯಾರ. ಇವತ್ತ ಅವರ ಪರವಾಗಿ ಹೋರಾಟ ಮಾಡಿಕೊಟ್ಟಿದೆ. ಅದಕ್ಕಾಗಿ ನಾನೆಲ್ಲ ಇಂಡಿ ತಾಲೂಕಿನ ಸಮಸ್ತ ರೈತ ಬಂಧುಗಳು ನಾವು ನಿಮ್ಮ ಪರವಾಗಿರ್ತೇವೆ, ನಿಮ್ಮ ಹೋರಾಟಕ್ಕೆ ಇರ್ತೇವೆ, ಸದಾ ನೀವು ಮುಂಚೂಣಿಟ್ಟು ಸರ್ಕಾರ ಇವತ್ತು ನಮ್ಮನ್ನು ಅರೆಸ್ಟ್ ಮಾಡೋದು ಸರಿ, ಗುಂಡಾಕೋದು ಸರಿ, ನಿಮ್ಮ ಪರವಾಗಿ ಹೋರಾಟ ಮಾಡ್ತೇವೆ. ನೀರು ಹೋರಾಟ ವಂದಿಸಿ ನನಗೆ ನಿಮ್ಮ ಹೋರಾಟಕ್ಕೆ ನಾನು ಸದಾ ಸ್ಫೂರ್ತಿ ನಿಂತ್ಕೊಂಡು ಮತ್ತೊಂದು ಎಲ್ಲ ಕೈ ಮುಗಿದು ಹೋರಾಟವನ್ನು ಯಶಸ್ವಿಗೊಳಿಸ್ತಕ್ಕಂಥ ಮಾತೇ ನಾನು ಮಾತು ಮುಗಿಸ್ತೇನೆ. ರೈತರ